ಆಮೇಲೆ ದೇವಸ್ಥಾನ ರಾಮ್ ರಾಮ್ ದಶಮುಖ ಮರ್ದನ ರಾಮ್ 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 ದಶರಥ ನಂದನ ರಾಮ್ 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 ದಶಮುಖ ಮರ್ದನ ರಾಮ್ 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 ಪಶುಪತಿ ರಂಜನ ರಾಮ್ 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 ಪಾಪ ವಿಮೋಚನ ರಾಮ್ 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 ಪಶುಪತಿ ರಂಜನ ರಾಮ್ 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 ಪಾಪ ವಿಮೋಚನ ರಾಮ್ ರಾಮ್ ರಾಮ್. ನನ್ನ ಜೊತೆ ನನ್ನ ಮಗಳು ಮಾಂಜಲಿ ರಾಜ್ ಇದ್ದಾರೆ ಮತ್ತು ನನ್ನ ಶ್ರೀಮತಿ ರಂಜಿತಾ. ಇವತ್ತು ನನ್ನ ಮಗಳಿಗೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸಿಂದ ಗ್ರ್ಯಾಂಡ್ ಮಾಸ್ಟರ್ ಅಂತ ಒಂದು ರೆಕಗ್ನಿಷನ್ ಸಿಕ್ಕಿರುತ್ತೆ. ನನ್ನ ಮಗಳು 2 ವರ್ಷ 8 ತಿಂಗಳಿದ್ದಾಗ, ಈಗ ಅವಳಿಗೆ 4 ವರ್ಷ, ಅವಳು 2 ವರ್ಷ 8 ತಿಂಗಳಿದ್ದಾಗ ನಾವು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ ನಾಮಿನೇಷನ್ ಸಬ್ಮಿಟ್ ಮಾಡಿದಾಗ ಏನಂತ 22 ಕನ್ನಡ ಹಾಡುಗಳನ್ನ ಸತತವಾಗಿ ಒಂದಾದ್ಮೇಲೆ ಒಂದು ಕರಾವಕೆ ಸಹಿತ ಹಾಡ್ತಾಳೆ ಅಂದಾಗ ಅಲ್ಲಿ ಒಂದು ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ ಜೂರಿ ಮೆಂಬರ್ಸಿಂದ ಅದು ರೆಕಗ್ನೈಸ್ ಆಗಿ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಇವಳ ಹೆಸರು ನೋಂದಾಯಿಸಿ ರಿಜಿಸ್ಟರ್ ಆಗಿರುತ್ತೆ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಇವಳ ಹೆಸರು ರಿಜಿಸ್ಟರ್ ಆಗಿರುತ್ತೆ. ಅದಾದಮೇಲೆ ಅದೇ ಒಂದು ರೆಕಾರ್ಡನ್ನು ಇದುವರೆಗೆ ಯಾರೂ ಬ್ರೇಕ್ ಮಾಡಿಲ್ಲ. ಅದನ್ನು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಅವರು ಸಬ್ಸಿಡಿಯರಿ ಆಗಿರ್ತಾರೆ, ಅವರು ಅದನ್ನು ರೆಕಗ್ನೈಸ್ ಮಾಡಿ ಗ್ರ್ಯಾಂಡ್ ಮಾಸ್ಟರ್ ಅಂತ ಒಂದು ರೆಕಗ್ನಿಷನ್ನ ಇತ್ತೀಚೆಗೆ ಒಂದು ಸೋಮವಾರ ನಮಗೆ ಅದನ್ನು ಅವಾರ್ಡನ್ನು ಮಾಡಿ ಮೆಡಲ್ಲು ಜೊತೆಗೆ ಬುಕ್ಕನ್ನು ಕಳಿಸ್ಕೊಟ್ಟಿರ್ತಾರೆ. ಸೊ ಹಾಗಾಗಿ ಇವಳು ಒಂದು ಏನಿದೆ 9 ತಿಂಗಳಿದ್ದಾಗ ನನ್ನ ಮಗಳು ನಾವು ಹಾಬಿಯಾಗಿ ಮನೆಯಲ್ಲಿ ಕರೋಕೆ ಹಾಡು ಗುನ್ಗೋದು ಮಾಡ್ತಿದ್ದೆ ನಾನು ನಮ್ಮ ಮನೆಯವರು. ಅದನ್ನು ಇವಳು ಗ್ರಹಿಸಿ ಒಂದು ಏನಿದೆ ರಾಗ ತಾಳ ಇದನ್ನೆಲ್ಲ ತುಂಬ ಬೇಗ ಕಲ್ತ್ಕೋತಾ ಇದ್ಲು. 1 ಸಲ 2 ಸಲ ಕೇಳಿ ಅದನ್ನು ನಾವು ಅವ್ರ ತಾಯಿ ಅಭ್ಯಾಸ ಅದನ್ನು ಗುರುತಿಸಿ ಅವ್ರಿಗೆ ಹೇಳ್ಕೊಡೋಕ್ಕೆ ಶುರು ಮಾಡಿದ್ರು ಹಾಡು ಹೇಳೋದು. ಅದು ರೆಗ್ಯುಲರಾಗಿ ನಮ್ಮ ಜೊತೆ ಹಾಡ್ತಾ 1.5 ವರ್ಷದಲ್ಲೇ ಸುಮಾರಾಗಿ ಕಂಪ್ಲೀಟ್ ಹಾಡನ್ನೇ ಎಲ್ಲ ರಾಗ ಗುನ್ಗಕ್ಕೆ ಶುರು ಮಾಡಿದ್ಲು. ಜೊತೆಗೆ ಒಂದು ಏನಿದೆ ಲಿರಿಕ್ಸ್ ಅದನ್ನು ಅವಳಿಗೆ ಭಾಷೆ ಇನ್ನೂ ಅಷ್ಟು ಮಾತು ಬರದಿರೋದ್ರಿಂದಾಗಿ ನಾವು ಬರೀ ಪಲ್ಲವಿ ಮಾತ್ರ ಈ ಒಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ ನಾಮಿನೇಷನಲ್ಲಿ ಕಳಿಸ್ಕೊಟ್ಟಿದ್ದೆ. ಅದನ್ನು ಗುರುತಿಸಿ ಇವತ್ತು ನಮ್ಮ ಮಗಳಿಗೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ತನಕ ಹೋಗಿದ್ದಾರೆ. ಅದು ನಮಗೆ ತುಂಬ ಖುಷಿ ಇದೆ, ಹೆಮ್ಮೆ ಇದೆ. ನಮ್ಗೆ ಅದನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಕ್ಲಾಸ್ ಅಂತ ಸದ್ಯಕ್ಕೆ ಏನೂ ಮಾಡೋಕ್ಕಾಗಿಲ್ಲ. ಕಾರಣ ಇಷ್ಟೇ, ಅವಳು ಇನ್ನೂ ಚಿಕ್ಕ ಹುಡುಗಿ, ಬೇರೆ ವಿಷಯ ಮನೆಯಲ್ಲಿ ಹಾಡು ಹೇಳೋದ್ರಲ್ಲಿ ಆರಾಮಾಗಿರಲಿ ಅನ್ನೋದು. ಇನ್ನು ಮುಂದೆ ಖಂಡಿತವಾಗ್ಲೂ ನಾವು ಸಂಗೀತಾಭ್ಯಾಸ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದರ ಸಲುವಾಗಿ ಒಂದು ಮನೆಯೇ ಮೊದಲ ಪಾಠಶಾಲೆ. ಅವರ ತಾಯಿ ಒಬ್ಬರು ಹಾಡುಗಾರರು. ನಾವು ಯಾರೂ ಸಂಗೀತನ ಕಲಿತು ಮಾಡೋದವರಲ್ಲ, ಏನು ಫಿಲಮ್ ಸಾಂಗ್ಸ್ ಅಥವಾ ದೇವರ ಒಂದು ಭಜನೆಗಳು ಅಥವಾ ಹಾಡುಗಳನ್ನ ಕೇಳಿ ಕಲಿತವರು. ನಾವು ನಮ್ಮ ಮನೆಯವರು ಯಾವುದೇ ಫಂಕ್ಷನ್ಗೆ ಹೋದರೆ, ಯಾವುದೇ ಆರ್ಕೆಸ್ಟ್ರಾ ಇದ್ದರೆ ಅಲ್ಲಿ ನಾವೇ ಹೋಗಿ ಕೇಳ್ಕೊಂಡು ಹಾಡ್ತೀವಿ. ಆ ಥರ ಅಭ್ಯಾಸವಾಗಿ ಹಾಡ್ತಾ ಇದ್ದವರು. ಅದರಿಂದ ಇವತ್ತು ನಮ್ಮ ಮಗಳು ಈ ಸ್ಟೇಜಿಗೆ ಬಂದಿದ್ದಾರೆ. ಖಂಡಿತವಾಗ್ಲೂ ಸಂಗೀತ ಅಭ್ಯಾಸ ಮಾಡಿದ್ರೆ ಇನ್ನೂ ಎತ್ತರಕ್ಕೆ ಬೆಳೀತಾಳೆ ಅನ್ನೋ ನಂಬಿಕೆ ಇದೆ. ಅದ್ರ ಸಲುವಾಗಿ ನಾವೇನು ಸಪೋರ್ಟ್ ಮಾಡಬೇಕು ಅದನ್ನು ಖಂಡಿತವಾಗ್ಲೂ ಮಾಡ್ತೀವಿ. ನನ್ನ ಮಗಳು 9 ತಿಂಗಳಿಂದನೇ ಅವಳಿಗೆ ಹಾಡೋದಂದ್ರೆ ಇಷ್ಟ ಆಯಿತು. ಸೊ ಅದಕ್ಕೆ ನಾವು ಅವಳಿಗೆ ಹಾಡು ಜಾಸ್ತಿ, ಈಗ ನಾವು ಟಿ ವಿ ಫೋನ್ ಎಲ್ಲ ಜಾಸ್ತಿ ಈಗಲೂ ಕೂಡ ಅವ್ಳಿಗೆ ಫೋನ್ ಕೊಟ್ಟರೆ ಹೆಂಗೆ ಯೂಸ್ ಮಾಡೋದು ಗೊತ್ತಿಲ್ಲ. ಅದ್ರ ಬದಲು ಊಟ ಮಾಡಿಸ್ಬೇಕಾದ್ರೆ ಹಾಡು ಕೇಳಿಸ್ತಾ ಊಟ ಮಾಡೋದು, ಹಾಡು ಹೇಳ್ತಾ ಊಟ ಮಾಡಿಸೋದು. ಸೊ ಅದು ಅವಳಿಗೆ ತುಂಬ ಒಳ್ಳೆಯದೇ ಆಯಿತು ಅನಿಸುತ್ತೆ. ಅದಕ್ಕೆ ಇವತ್ತು ಅವಳು 2 ವರ್ಷದ ಆಲ್ಮೋಸ್ಟ್ 1.5 ವರ್ಷದಲ್ಲೇ ಅವಳು ಹಾಡು ಹೇಳ್ತಿದ್ಲು ಸರ್, 50 ಸಾಂಗ್ ಹಾಡ್ತಿದ್ಲು. ಆದರೆ ಇನ್ನೂ ಅಷ್ಟು ಸ್ಪಷ್ಟನೆ ಇರಲಿಲ್ಲ. ನಾವು ಕನ್ನಡದವರಿಗೆ ಅವಳು ಹಾಡಬೇಕಾದ್ರೆ ಸ್ಪಷ್ಟನೆ ಇಂಪಾರ್ಟೆಂಟ್. ಒಂದು ಶಬ್ದ ತಪ್ಪಾಗಿರೋದು ಸರಿ ಹೋಗಲ್ಲ ಅಂತ ನಾವು 1.5 ವರ್ಷಕ್ಕಿಂತ ನಾವು ವೆಯ್ಟ್ ಮಾಡಿದ್ವಿ ಅವಳು ಫುಲ್ ಕ್ಲಾರಿಟಿ ಬರಲಿ ವರ್ಡಿಂಗ್ಸ್ ಅಂತ. ಸೊ 2 years 8 monthsಲ್ಲೇ ಅವಳು ಆಲ್ಮೋಸ್ಟ್ 50 ಸಾಂಗ್ಸ್ ಮೇಲೆ ಹಾಡ್ತಿದ್ಲು. ಬಟ್ 22 ಸಾಂಗ್ಸ್ ಫುಲ್ ಕರೆಕ್ಟಾಗಿ ಒಂದು ವರ್ಡ್ ಕೂಡ ತಪ್ಪು ಮಾಡ್ದಂಗೆ ಹಾಡು ಅದು ಬಂದಿತ್ತು ಸರ್. ಇಂಡಿಯಾ ಬುಕ್ದು ಆಗಲೇ ಬಂತು, 2 years ಮುಂಚೆನೇ ಬಂದಿದೆ ಸರ್ ಅವ್ರದ್ದು. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಲ್ರೆಡಿ 2 years ಬ್ಯಾಕೆ ಆಗಿದ್ದು. ಇದು ಈಗ ಒನ್ ವೀಕ್ ಬಿಫೋರ್ 2026 ಗ್ರ್ಯಾಂಡ್ ಏಷ್ಯಾ ಬುಕ್ ಆಫ್ ರೆಕಾರ್ಡಿಂದಲೂ ಬಂದಿದೆ. ಅಲ್ಲಿಂದ ಯಾವಾಗ ಬಂದಿದೆ ಮೇಡಮ್ ಅದು? ಸರ್ ಇದು ಸೋಮವಾರ ಬಂದಿದ್ದು, ಮಂಡೇ ಬಂದಿದೆ.